ನೋಡಿದ್ಯಾ? ಏ ಹೇಮಾ, ನೀನ್ ಯಾವಾಗ್ಲೂ ಜಾಲಿಯಾಗಿರ್ತೀಯಲ್ಲ, ನಿಜವಾಗ್ಲೂ ನೀನ್ ತುಂಬಾ ಪುಣ್ಯ ಮಾಡಿದ್ಯಾ. ಐ ಫ್ರೀ ಬರ್ಡ್. ಕಾಲೇಜ್ ನಲ್ಲಿ ಓದೋವಾಗ್ಲೇ ಮದ್ವೆ ಫೌಂಡೇಶನ್ ಹಾಕಿದ್ರೆ ಹೇಗ್ ಸಂತೋಷವಾಗಿರೋಕ್ ಸಾಧ್ಯ? ಲೇಕುಳ್ಳಿ, ನೀನು ಕಾಲೇಜ್ ನಲ್ಲಿ ಜೂನಿಯರ್ ಆಗಿದ್ರು ಮದ್ವೆ ವಿಷಯದಲ್ಲಿ ನನಗಿಂತ ಸೀನಿಯರ್ ಆಗ್ಬಿಟ್ಯಾ. ಎನಿವೆ, ಕಂಗ್ರಾಟ್ಸ್. ನಾನೇನೆ ಮಾಡಕ್ ಸಾಧ್ಯ? ಮನೇಲಿ ಹೇಗ್ ಹೇಳ್ತಾರೋ ಹಾಗ್ತಾನೆ ಕೇಳ್ಬೇಕು. ಕೇಳು, ನೀನು ಕೋಲೆ ಬಸವಂತರ ತಲಾಲಾಡಿಸ್ತಿದ್ರೆ ಹೀಗೆ ಆಗೋದು. ಹುಡುಗಿರ್ಗೆ ಯಾವಾಗಲೂ ಗಟ್ಸ್ ಇರ್ಬೇಕು ಕಣೆ. ನೋಡಮ್ಮ, ಬ್ಯೂಟಿ ಕ್ವೀನ್ ಹೋಗ್ತಿದ್ದಾಳೆ. ಹೇಮಾ, ಬೇಡ ಕಣೆ, ನೋಡ್ತಿರು. ನನ್ ಹೇಳಿದ್ರಾ? ಐ ಆಮ್ ಸೋ ಥ್ರಿಲ್ಡ್. ನಾನ್ ಬ್ಯೂಟಿ ಕ್ವೀನೇ. ಕಿಂಗ್ ಜಾಗ ಕಾಲಿದೆ, ಆ ಜಾಗಕ್ಕೆ ನೀನ್ ಬರ್ತೀಯಾ? ನೀನು ಹೀಗೆ ದಿನಕ್ಕೊಂದ್ ತರದಲ್ಲಿ ಎಲ್ಲರನ್ನೂ ಕೀಟ್ಲೆ ಮಾಡ್ತಿದ್ಲು. ಒಂದಿನ ಲೋಕ್, ಈ ತರ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಐ ಡೋಂಟ್ ಲೈಕ್ ಟು ಬಿ ಟೀಸ್ಡ್. ಐ ಡೋಂಟ್ ಲೈಕ್ ಟು ಬಿ ಟೀಸ್ಡ್. ದೊಡ್ಡ ವಿಲ್ಲನ್ ತರ ಪೋಸ್ ಕೊಟ್ಟು ಹೇಳ್ತಾನೆ. ನನ್ ವಿಷಯ ಅವನ್ಗಿನ್ನೂ ಗೊತ್ತಿಲ್ಲ. ನಾನ್ ಯಾರು ಅನ್ನೋದನ್ನ ಆದಷ್ಟು ಬೇಗ ಅವ್ನು ತಿಳ್ಕೊಳ್ಳೋ ಹಾಗೆ ಮಾಡ್ತೀನಿ. ಹೇಮ, ಇಷ್ಟು ದೊಡ್ಡವಳಾದ್ರೂ ನಿನ್ನ ಹುಡುಗಾಟಿಕೆ ಬಿಡ್ಲಿಲ್ಲ ನೋಡು. ನನ್ಗೆ ಯಾಕೋ ಇದೆಲ್ಲ ಸರಿ ಕಾಣಲ್ಲಮ್ಮ. ಕಾಲೇಜಿಗೆ ಹೋಗಿ ಓದ್ಕೊಂಡು ಮನೆಗೆ ಸೇರೋದು ಮರ್ಯಾದಸ್ಥರ ಮನೆ ಹುಡುಗಿಯರ ಲಕ್ಷಣ. ಅದ್ಬಿಟ್ಟು ನಿನ್ಗೆ ಯಾಕೆ ಬೇಕಿದೆಲ್ಲ? ಹಾಗಾದ್ರೆ ನಾನು ಮುಸಂಡಿ ಆಗಿರುವಂತೀಯಾ? ಅದು ನನ್ನಿಂದ ಖಂಡಿತ ಸಾಧ್ಯ ಅಲ್ಲ. ನೋಡೇಮ್ಮ, ಯಾವ್ದಕ್ಕೊಂದು ಮಿತಿ ಇರಬೇಕು. ಗೇಲಿ ಮಾಡೋದು ನನಗೆ ಹಿಡ್ಸಲ್ಲ ಅಂತ ಹೇಳಿದ್ಮೇಲೆ ನೀನು ಅವ್ನ ತಂಟೆಗೆ ಹೋಗದೆ ಇರೋದು ಒಳ್ಳೇದು. ನಿನ್ನ ಹುಡುಗಾಟ ದೊಡ್ಡ ಆಟ ಆಗ್ಬಾರ್ದು. ಆಮೇಲೆ ನನ್ನ ಹತ್ರ ಯಾವ ಕಂಪ್ಲೇಂಟು ಬರಬಾರ್ದು. ಅಣ್ಣ, ನಿನ್ನ ಹತ್ರ ಯಾವ ಕಂಪ್ಲೇಂಟು ಬರೋದು ಇಲ್ಲ, ಬರೋದಕ್ಕೆ ನಾನು ಬಿಡೋದು ಇಲ್ಲ. ಓಕೆ? ಐ ಡೋಂಟ್ ಲೈಕ್ ಟು ಬಿ ಟೀಸ್ಡ್. ನಾಳೆ ವಿಚಾರಿಸ್ಕೋತೀನಿ. ಹಲೋ. ಹಾಯ್. ಹಾಯ್. ಹೇಮ, ಗೇಲಿ ಮಾಡೋದು ನನಗೆ ಹಿಡ್ಸಲ್ಲ ಅಂತ ಹೇಳಿದ್ಮೇಲೆ ನೀನು ಅವ್ನ ತಂಟೆಗೆ ಹೋಗದೆ ಇರೋದೇ ಒಳ್ಳೇದು.